ಗುಡ್ ಆಫ್ಟರ್ನೂನ್. ಈಗ ಬೂಬೆರಿಗೆ ಊಟ ಹಾಕೋ ಸಮಯ. ಸೊ ನಮ್ಮಮ್ಮ ಹಾಕಿದ್ದಾರೆ. ಸೊ ಬಂದು ನೋಡಿ, ಅದು ಆಚೆ ಬಂದು ಕೇಳ್ತಾ ಇದೆ. ಬಟ್ ನಮ್ಮಮ್ಮ ಹೇಳಿದ್ದಾರೆ ಕುತ್ಕೊ, ನಾನು ಹೇಳೋವರೆಗೂ ತಿನ್ನಬಾರ್ದು ಅಂತ. ಸೊ ಎಲ್ಲರೂ ಇಬ್ಬರು ಕಾಯ್ಕೊಂಡು ಕೂತ್ಕೊಂಡಿವೆ. ಸೊ ಹಂಗೆ ಗಿಡಗಳನ್ನೆಲ್ಲ ನೋಡ್ಕೊ ಅಂತ ನಮ್ಮಮ್ಮ ಬಿಟ್ಟಿದ್ದಾರೆ. ಸೊ ನೋಡ್ತಾರೆ, ಬುದ್ಧಿ ಕೂತ್ಕೊಂಡು ಕಾಯ್ತಾ ಇದೆ ಊಟಕ್ಕೋಸ್ಕರ. ಈ ಕಡೆ ಬೆರಿ ಅದ್ರ ಮುಂದೆನೇ. ಸೊ ಅಮ್ಮ ಇವಾಗ ಹೇಳಿದ್ದಾರೆ ತಿನ್ನು ಅಂತ. ಸೊ ಅದು ನಾವು ಹೇಳೋವರೆಗೂ ತಿನ್ನಲ್ಲ. ಸೊ ಹಂಗೆ ಕೂತಿರುತ್ತೆ. ನೋ ವೇಟ್ ಸಿಟ್ ಅಂತ ಕಮೆಂಟ್ ಕೊಟ್ಟರೆ ಅದು ತಿನ್ನಲ್ಲ. ಯಾವಾಗ ಗೋ ಈಟ್ ತಿನ್ನು ಅಂತ ಕೊಟ್ಟಾಗ ತಿನ್ನುತ್ತೆ. ನಮ್ಮ ಬೆರಿ ಅಂತೂ ಗಬ 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 ಒಳ್ಳೆ ಕಾಣ್ದಿರೋ ಥರ ತಿಂತಾರೆ ನೋಡಿ. ಆ ಥರ ಎಷ್ಟೇ ಹಾಕಿದ್ರು ಏನೇ ಕೊಟ್ಟರು ಬೇಗ ಬೇಗ ತಿನ್ನುತ್ತೆ. ಸೊ ಈಗ ತಿಂದಾದ್ಮೇಲೆ ಅದ್ರದ್ದು ಎಲ್ಲ ಚೋರ್ಸ್ನ ಮುಗಿಸ್ಕೊಳ್ಳೋ ಕೆಲಸ ಇವಾಗ ಅದ್ರದ್ದು. ಸೊ ಅದಾಗೆ ಅದು ಟೆರೆಸ್ ಮೇಲೆ ಹೋಗಿ ಮುಗಿಸ್ಕೊಳ್ಳುತ್ತೆ. ನಮ್ಮ ಬುಡ್ಡಿಗಂತೂ ನಾವು ತುಂಬ ಏನದು ಹಿಂಸೆಯಿಂದ ಕಳಿಸ್ಬೇಕದನ್ನು. ಯಾಕಂದರೆ ಅದು ಹತ್ತಲ್ಲ, ಸೋಂಬೇರಿ ಅವಳು. ಸೊ ಆವಾಗ ಕೆಳಗಡೆ ಎಲ್ಲ ನೋಡಿಕೊಂಡು ಕೆರ್ಕೊಂಡು ಕೆಳಗಡೆ ನಾಯಿಗೆಲ್ಲ ಬೊಗಳ್ಕೊಂಡು ನಮ್ಮ ಬೆರಿ ಹತ್ಬಿಡ್ತಾನೆ ಬೇಗ. ಸೊ ಇಳಿಯೋದು ನೋಡಿ ಎಲ್ಲ ಮುಗಿಸ್ಕೊಂಡು ಇಳಿದ್ಬಿಟ್ಟು ಈ ಬರೋ ನಾಯಿಗಳನ್ನೆಲ್ಲ ಬೊಗಳ್ಬಿಟ್ಟು ತಿಂದಿರೋ ಬಟ್ಲನ್ನ ತಿರ್ಗಾ ನೆಕ್ಕೋದು. ತಿರ್ಗಾ ಆಮೇಲೆ ಗುಡ್ ನೈಟ್ ಮಲ್ಕೊಳ್ಳೋದು. ಆ ಕಡೆ ಒಂದು ರಾಜ ಮಲ್ಕೊಂಡಿದ್ದಾನೆ, ಇವಾಗ ಈ ಕಡೆ ಒಂದು ರಾಣಿ ಮಲ್ಕೊಂಡಿದ್ದಾಳೆ.